ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನವೆಂಬರ್ 28, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ GDP ಕಾಂಟ್ರಾಕ್ಟ್ಸ್ 7.5% ಇನ್ ಸೆಕೆಂಡ್ ಕ್ವಾರ್ಟರ್. ಸೊ ಮೊದಲನೇದಾಗಿ GDP ಅಂದರೆ ಏನು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. GDP ಅಂತಂದರೆ ಮಾನಿಟರಿ ಮೆಷರ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಸೊ ಮಾನಿಟರಿ ಮೆಷರ್ ಆಫ್ ಮಾರ್ಕೆಟ್ ವ್ಯಾಲ್ಯೂ, ಈ ಮಾರುಕಟ್ಟೆಯಲ್ಲಿ ಇರುವಂತಹ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿದ್ದಾವೆ ಅದರ ಮಾರುಕಟ್ಟೆ ಬೆಲೆ ಏನಿದೆ ಅದರ ಮಾನಿಟರಿ ವ್ಯಾಲ್ಯೂವನ್ನು ಒಂದು ನಿರ್ದಿಷ್ಟ ಸಮಯಕ್ಕೆ ತಗೊಂಡಾಗ ಅದನ್ನು ನಾವು GDP ಅಂತ ಕರಿತೀವಿ. ಸೊ ಭಾರತದಲ್ಲಿ ಈ GDPಯ ಪ್ರೆಡಿಕ್ಷನ್ಸ್ ಅಥವಾ ಈ GDPಯ ರಿಪೋರ್ಟ್ಸ್ಗಳನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹೊರಹಾಕುತ್ತದೆ. ಈಗ ಎರಡನೇ ಕ್ವಾರ್ಟರ್ನ ರಿಸಲ್ಟ್ಸ್ ಅಥವಾ ರಿಪೋರ್ಟನ್ನು ಹೊರಹಾಕಿದ್ದು ಭಾರತದ GDP 7.5% ಕುಸಿದಿರುವಂಥದ್ದು 2020-21ಕ್ಕೆ ಈ ರಿಪೋರ್ಟ್ನಲ್ಲಿ ನಾವು ಅಥವಾ ಈ ಆರ್ಟಿಕಲ್ನಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಅಂದರೆ ಮೊದಲನೇ ಕ್ವಾರ್ಟರ್ನಲ್ಲಿ ಸರಿಸುಮಾರು 23.9% ಹಿನ್ನಡತೆ ನಾವು GDPಯಲ್ಲಿ ಕಂಡಿದ್ವಿ. ಸೊ ಟೆಕ್ನಿಕಲ್ ಆಗಿ ಭಾರತ ರಿಸೆಷನ್ ಕಡೆಗೆ ತಿರುಗ್ತಾ ಇರುವಂಥದ್ದು. ಯಾವ ದೇಶದಲ್ಲಾದರೂ ಸಹಿ GDP ಏನಾದರೂ ಕನ್ಸಿಕ್ಯೂಟಿವ್ ಆಗಿ ಅಥವಾ ಸರಿಸಮವಾಗಿ ಎರಡು ಕ್ವಾರ್ಟರ್ಗಳಲ್ಲಿ ನೆಗೆಟಿವ್ GDP, ಯಾಕಂದರೆ ನಾವು ಇಲ್ಲಿ ಕುಸಿತ ಕಾಣ್ತಾ ಇದ್ದೀವಿ, ನೆಗೆಟಿವ್ GDPಯನ್ನು ಕಂಡಾಗ ಟೆಕ್ನಿಕಲಿ ನಾವು ನೆಗೆಟಿವ್ ಗ್ರೋತನ್ನು ಕಾಣ್ತಾ ಇದ್ದೀವಿ ಆ್ಯಂಡ್ ಅದನ್ನು ನಾವು ರಿಸೆಷನ್ ಅಂತ ಕರಿತೀವಿ. ಒಟ್ಟಾರೆ ರಿಸೆಷನ್ ಅಂತಂದ್ರೇನು, ಈ GDPಯ ಒಂದು ಟರ್ಮಿನಾಲಜಿಯಿಂದ ನಾವು ಅರ್ಥ ಮಾಡ್ಕೋಬಹುದು. ಆರ್ಥಿಕ ವಹಿವಾಟುಗಳಲ್ಲಿ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಆಗ್ತಾ ಇರುವಂತಹ ಹಿನ್ನಡತೆ ಮತ್ತು ಸ್ಲೋಡೌನನ್ನು ನಾವು ರಿಸೆಷನ್ ಅಂತ ಕರಿತೀವಿ. ಸೊ ಟೆಕ್ನಿಕಲಿ ಭಾರತ ಈಗ ರಿಸೆಷನ್ ಕಡೆಗೆ ಹೋಗ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಹಿಂದಿನ ಕ್ವಾರ್ಟರ್ನಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಾವು ಒಂದಿಷ್ಟು ಪಾಸಿಟಿವ್ ಗ್ರೋತನ್ನು ಕಾಣ್ತಾ ಇದ್ವಿ. ಆದರೆ ಅದೇ ಸಮಾನವಾಗಿ ಈಗ ಅಗ್ರಿಕಲ್ಚರಲ್ಲೂ ನಡೀತಾ ಇರುವಂಥದ್ದು. ಮ್ಯಾನುಫ್ಯಾಕ್ಚರ್ನಲ್ಲಿ ಆಗಬೇಕಾದಂತಹ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಏನಿತ್ತೋ ಅದರಲ್ಲಿ ಒಂದಿಷ್ಟು ರಿಕವರಿಯನ್ನು ಕಂಡಿದ್ವಿ, ಸುಮಾರು 0.6% ಬೆಳವಣಿಗೆಯನ್ನು ಕಂಡಿದ್ವಿ. ಎಲೆಕ್ಟ್ರಿಸಿಟಿ, ಗ್ಯಾಸ್ ಮತ್ತು ಬೇರೆ ಯುಟಿಲಿಟಿ ಸರ್ವಿಸಸ್ಗಳನ್ನು ನೋಡಿದಾಗ ಅದರಲ್ಲೂ ಸಹ ಹೆಚ್ಚಿನ ಬದಲಾವಣೆಗಳನ್ನು ನಾವು ಕಂಡಿದ್ವಿ. ಆದರೆ ಭಾರತದಲ್ಲಿ ಇವತ್ತಿಗೂ ನಾವು ಕಾಣ್ತಾ ಇರುವಂತಹ ಆರ್ಥಿಕ ಹಿನ್ನಡತೆ ಕೊರೋನಾ ವೈರಸ್ಸಿಂದಾಗಿ ಅಥವಾ ಪ್ಯಾಂಡಮಿಕ್ಕಿಂದಾಗಿ ಆದಂಥದ್ದನ್ನು ಮರೆಯೋ ಹಾಗಿಲ್ಲ. ಸೊ ಭಾರತದಲ್ಲಿ ಆಗಬೇಕಾದಂತಹ ವಿ ಶೇಪ್ ರಿಕವರಿ ಆಗುವ ಸಾಧ್ಯತೆಗಳು ಇದ್ದಾವೆ. ಆದರೆ ಈ ರಿಕವರಿ ಆಗೋದಕ್ಕೆ ಇನ್ನೂ ಸಮಯ ತಗೊಳ್ಳಲಿದೆ ಅನ್ನುವಂಥದ್ದನ್ನು ಇಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಸೀ ಸ್ಪಾರ್ಕಲ್ ಹ್ಯಾಸ್ ಎಫೆಕ್ಟೆಡ್ ಮರೈನ್ ಫುಡ್ ಚೈನ್ ಅಂತ ಹೇಳಿ ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಂಗಳೂರಿನಲ್ಲಿ ಇರುವಂತಹ ಈ ಒಂದು ಇನ್ಸ್ಟಿಟ್ಯೂಟು ಈ ಒಂದು ಸೀ ಸ್ಪಾರ್ಕಲ್ ಬಗ್ಗೆ ಮಾತಾಡ್ತಾ ಇರೋದನ್ನು ಇದರಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಏನಿದು ಸೀ ಸ್ಪಾರ್ಕಲ್ ಅಂತಂದರೆ, ನಾಕ್ಟಿಕುಲಾ ಸಿಟಿಲಿಯನ್ಸ್ ಅನ್ನುವಂತಹ ಬ್ಲೂಮ್, ಇದನ್ನು ಏನಾದರೂ ಸಮುದ್ರದಲ್ಲಿ ಆಗುವಂತಹ ವೈಡ್ ಸ್ಪ್ರೆಡ್ ಡಿಸ್ಟ್ರಿಬ್ಯೂಷನ್ಗೆ ನಾವು ಸೀ ಸ್ಪಾರ್ಕಲ್ ಅಂತ ಕರಿತೀವಿ. ಇಲ್ಲಿ ಸ್ಪಾರ್ಕಲ್ ಅಂತ ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ, ಈ ಒಂದು ನಾಕ್ಟಿಕುಲಾ ಸ್ಕಿಟಿಲಿಯನ್ಸ್ ಏನಿದೆಯೋ ಇವು ಬೆಳಕನ್ನು ಹೊರಹಾಕ್ತವೆ, ಅದಕ್ಕೋಸ್ಕರ ಇವನ್ನ ಸ್ಪಾರ್ಕಲ್, ನಾವು ಸ್ಪಾರ್ಕಲ್ ಅಂತಂದರೆ ಮಿಂಚುವಂತಹ ಒಂದು ಪದಾರ್ಥಗಳಿಗೆ ಸ್ಪಾರ್ಕಲ್ ಅಂತ ಕರಿತೀವಿ. ಸೊ ಈ ಒಂದು ನಾಕ್ಟಿಕುಲಾ ಸ್ಕಿಟಿಲಿಯನ್ಸಿಂದ ಆಗುವಂತಹ ಒಂದು ಲೈಟಿಗೆ ಅಥವಾ ಒಂದು ಲೈಟ್ನಿಂಗ್ ಏನಾಗುತ್ತದೆ ಕತ್ಲಲ್ಲಿ, ಅದಕ್ಕೆ ನಾವು ಸ್ಪಾರ್ಕಲ್ಸ್ ಅಂತ ಕರೀತಿರುವಂಥದ್ದು. ಯಾಕೆ ಇದು ಲೈಟನ್ನು ಪ್ರೊಡ್ಯೂಸ್ ಮಾಡುತ್ತದೆ ಅಂತ ನೋಡಿದಾಗ, ಈ ಒಂದು ಕೆಮಿಕಲ್ ರಿಯಾಕ್ಷನಿಂದಾಗಿ ಆ ಒಂದು ಲೈಟ್ ಮಾಲಿಕ್ಯೂಲ್ಸ್ ಏನಿರ್ತವೆ ಅವು ಎನ್ಸೈಮ್ ಜೊತೆ ರಿಯಾಕ್ಟ್ ಆಗುವಂತಹ ಸಂದರ್ಭದಲ್ಲಿ ನಾವು ಬೆಳಕನ್ನು ಕಾಣುವಂಥದ್ದು. ಅದಕ್ಕೆ ಇರುವಂತಹ ಎನ್ಸೈಮ್ಸ್ ಲೂಸಿಫೆರಿನ್ ಮತ್ತು ಲೂಸಿಫೆರೇಸ್ ಅನ್ನುವಂತಹ ಎನ್ಸೈಮ್ನೊಂದಿಗೆ ಲೈಟ್ ಎಮಿಟಿಂಗ್ ಮಾಲಿಕ್ಯೂಲ್ಸ್ ರಿಯಾಕ್ಷನ್ ಆಗೋದಕ್ಕೋಸ್ಕರ ನಾವು ಕತ್ಲಲ್ಲಿ ಈ ಒಂದು ನಾಕ್ಟಿಕುಲಾ ಸ್ಕಿಟಿಲಿಯನ್ಸ್ ಇಂದ ಆಗುವಂತಹ ಬೆಳಕನ್ನು ನಾವು ಕರ್ನಾಟಕದ ಸಮುದ್ರದ ತಟಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದರಿಂದಾಗಿ ಡಯಾಟಮ್ಸ್ ಏನಿರ್ತಾವೆ, ಮೈಕ್ರೋಸ್ಕೋಪಿಕ್ ಆಲ್ಗೆ, ಅವುಗಳು ನಾಶವಾಗ್ತಾ ಇರುವಂಥದ್ದು. ಈ ಡಯಾಟಮ್ಸ್ಗಳು ಮೆರೈನ್ ಫುಡ್ ಚೈನ್ನ ಅತಿ ಮುಖ್ಯವಾದ ಅಂಗವಾಗಿರುತ್ತವೆ. ಸೊ ಪ್ಲಾಂಕ್ಟಿವೋರಸ್ ಫಿಶ್, ಮೀನುಗಳು ಏನಿರ್ತಾವೋ ಈ ಒಂದು ಡಯಾಟಮ್ಸ್ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಅವುಗಳ ಜೀವಕ್ಕೆ ಹಾನಿ ಇದೆ ಅಂತ ಹೇಳಿ ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಟಡಿ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ನಾವು ಹೇಳಿದ ಹಾಗೆ ಇದು ಸ್ಪಾರ್ಕಲ್ ಆಗ್ತವೆ. ಈ ನಾಕ್ಟಿಕುಲಾ ಸ್ಕಿಟಿಲಿಯನ್ಸ್ ಏನಿದ್ದಾವೆ ಇವು ಸಮುದ್ರದ ತಟದಲ್ಲಿ ಒಂದು ಸ್ಪಾರ್ಕಲನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದು, ಇವು ಎಷ್ಟರ ಮಟ್ಟಿಗೆ ಹಾನಿಯನ್ನು
ಮಾಡ್ತವೆ ಅಲ್ಲಿನ ಜೀವರಾಶಿಗಳಿಗೆ ಅನ್ನುವಂಥದ್ದನ್ನು ಸ್ಟಡಿ ಮಾಡಿದಾಗ ಇವು ಯಾವುದೇ ಡೈರೆಕ್ಟಾಗಿ ಇದರಿಂದ ಆ ಒಂದು ಜೀವರಾಶಿಗೆ ನಾಶಕ್ಕೆ ಅಥವಾ ಅದಕ್ಕೆ ಹಾನಿ ಆಗೋದಿಲ್ಲ. ಆದರೆ ಇವುಗಳು ಪ್ರೊಡ್ಯೂಸ್ ಮಾಡುವಂತಹ ಅಮೋನಿಯಾ ಏನಿದೆ, ಆ ಅಮೋನಿಯಾ ಟಾಕ್ಸಿಕ್ ಲೆವೆಲ್ಸನ್ನು ಹೆಚ್ಚಿಗೆ ಮಾಡಿಬಿಟ್ಟು ಅಲ್ಲಿ ಇರುವಂತಹ ಬ್ಲೂಮ್ನಿಂದಾಗಿ ಅಲ್ಲಿ ಮೆರೈನ್ ಫಿಶರೀಸ್ಗಳ ಮೇಲೆ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದನ್ನು ಸ್ಟಡಿ ಹೇಳ್ತಾ ಇರುವಂಥದ್ದು. ಈ ಒಂದು ನಾಕ್ಟಿಕುಲಾ ಸ್ಕಿಟಿಲಿಯನ್ಸ್ ಏನಿದ್ದಾವೆ ಇವು ಮೈಕ್ರೋ ಆರ್ಗನಿಸಮ್ಸ್ಗಳಂತಹ ಲಾರ್ವೆ, ಫಿಶ್ ಎಗ್ ಮತ್ತು ಡಯಾಟಮ್ಸ್ಗಳ ಮೇಲೆ ತಮ್ಮ ಗ್ರೇಸಿಂಗನ್ನು ಮಾಡುವಂಥದ್ದು ಅಥವಾ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದರ ಜೊತೆಯಲ್ಲಿ ಯೂನಿಸೆಲ್ಯುಲರ್ ಫೈಟೋಪ್ಲಾಂಕ್ಟನ್ಗಳು ಇದರ ಒಳಗೆ ಇರುವಂಥದ್ದು. ಅವು ಫೋಟೋಸಿಂಥಸಿಸ್ ಮಾಡಲು, ಸನ್ಲೈಟನ್ನು ಎನರ್ಜಿಗೆ ಕನ್ವರ್ಟ್ ಮಾಡಲು ಸಹಕಾರಿಯಾಗಿರ್ತವೆ. ಅದಕ್ಕೋಸ್ಕರ ಈ ಸ್ಕಿಟಿಲಿಯನ್ಸ್ ಎರಡೂ ಮರವಾಗಿ ಅಥವಾ ಪ್ಲಾಂಟ್ಸ್ ಆಗಿ ಮತ್ತು ಆನಿಮಲ್ಸ್ ಆಗಿ ಗುರುತಿಸ್ಕೊಳ್ತವೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಅತಿ ಮುಖ್ಯವಾಗಿ ಸೀ ಸ್ಪಾರ್ಕಲ್ ಅಂದರೆ ಏನು ಮತ್ತು ಈ ಸೀ ಸ್ಪಾರ್ಕಲ್ ಯಾವ ರೀತಿಯಲ್ಲಿ ಮೆರೈನ್ ಫುಡ್ ಚೈನಿಗೆ ಡಿಫೆಕ್ಟ್ ಅಥವಾ ಮೆರೈನ್ ಫುಡ್ ಚೈನಿಗೆ ಹಾನಿಕರವಾಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈ ಆರ್ಟಿಕಲ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ಮುಂದಿನ ಆರ್ಟಿಕಲ್, ಫಿಸ್ಕಲ್ ಡೆಫಿಸಿಟ್ ರೀಚಸ್ 120% ಆಫ್ ಆ್ಯನ್ಯುವಲ್ ಟಾರ್ಗೆಟ್. ಸೊ ಈ ಆರ್ಟಿಕಲ್ನಲ್ಲಿ ಯೂನಿಯನ್ ಕೇಂದ್ರ ಸರ್ಕಾರದ ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು 9.53 ಲಕ್ಷ ಕೋಟಿಗೆ ವೈಡ್ ಆಗಿರುವಂಥದ್ದು ಅಥವಾ ಅಷ್ಟು ಡೆಫಿಸಿಟ್ ಆಗಿರುವಂಥದ್ದು ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದಾಗಿ ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಫಿಸ್ಕಲ್ ಡೆಫಿಸಿಟ್ ಅಂದರೆ ಸರ್ಕಾರ ಮಾಡುವಂತಹ ಎಕ್ಸ್ಪೆಂಡಿಚರ್ ಏನಿದೆ ಹಾಗೂ ರೆವಿನ್ಯೂ ಮಧ್ಯ ಇರುವಂತಹ ವ್ಯತ್ಯಾಸವನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಅಂದರೆ ಖರ್ಚು ಮತ್ತು ಬರುವಂತಹ ಆದಾಯದ ನಡುವಿನ ಇರುವಂತಹ ವ್ಯತ್ಯಾಸವನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಕೋವಿಡ್-19 ಆದಂತಹ ಲಾಕ್ಡೌನ್ನಿಂದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಅಥವಾ ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚಿನ ಅಡಚಣೆ ಆಗಿದ್ದು ಅವುಗಳಿಂದ ಆಗಬೇಕಾದಂತಹ ಆದಾಯ ಏನು ಬರಬೇಕಾಗಿತ್ತೋ ಅದರಲ್ಲಿ ವ್ಯತ್ಯಾಸಗಳು ಬಂದಿರೋದ್ರಿಂದ ಈಗ ಕೇಂದ್ರ ಸರ್ಕಾರದ ಫಿಸ್ಕಲ್ ಡೆಫಿಸಿಟ್ 120%ಕ್ಕೆ ಮೈನಸ್ ಆಗಿರುವಂತಹ ನಿಟ್ಟಿನಲ್ಲಿ ಅಥವಾ ಅಷ್ಟು ಡಿಫರೆನ್ಸ್ ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಅತಿ ಮುಖ್ಯವಾಗಿ ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು ಮತ್ತು ಕೋವಿಡ್-19 ಈಗ ಸರ್ಕಾರ 120% ಆ್ಯನ್ಯುವಲ್ ಬಜೆಟ್ ಎಸ್ಟಿಮೇಟ್ ಏನಿತ್ತು ಅದಕ್ಕಿಂತ ಕಡಿಮೆ ಆದಂತಹ ರೆವಿನ್ಯೂ ರಿಯಲೈಸೇಷನ್ ಅಥವಾ ಫಿಸ್ಕಲ್ ಡೆಫಿಸಿಟನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಸ್ಟೆಪ್ಪಿಂಗ್ ಔಟ್ ಆಫ್ ದಿ ಶ್ಯಾಡೋ ಆಫ್ ಇಂಡಿಯಾಸ್ ಮಾಲ್ ನ್ಯೂಟ್ರಿಷನ್. ಈ ಆರ್ಟಿಕಲ್ನಲ್ಲಿ ನಾವು ಆನಂದ್ ಬಜಾರ್ ಪತ್ರಿಕಾ ಅಂತ ಹೇಳಿ ಒಂದು ಬೆಂಗಾಲಿ ಡೈಲಿ ಮಾಡಿದಂತಹ ಸರ್ವೆಯ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಈ ಆರ್ಟಿಕಲ್ನಲ್ಲಿ ಅಲ್ಲಿಯ ಶಾಲೆಯ ಮಕ್ಕಳುಗೆ ಅಥವಾ ಶಾಲೆಯ ಟೀಚರ್ಸಿಗೆ ಮಾಡಿದಂತಹ ಸರ್ವೆನಲ್ಲಿ ಹೆಣ್ಣು ಮಕ್ಕಳು ಆ ವರ್ಷ ಏನು ಅಡ್ಮಿಷನ್ಸ್ ತಗೊಂಡಿದ್ದಾರೋ ಅವರು ಹಿಂದಿನ ವರ್ಷ ಅಡ್ಮಿಷನ್ಸ್ ತಗೊಂಡಿರೋ ಮಕ್ಕಳಿಗಿನ ಕುಳ್ಳಕ್ಕಿದ್ದಾರೆ ಅನ್ನುವಂತಹ ಮಾತನ್ನು ಈ ಒಂದು ಸರ್ವೆಯಲ್ಲಿ ತಿಳಿಸಿ ಬಂದಿರುವಂಥದ್ದು. ಅಲ್ಲಿ ರಿಪೋರ್ಟ್ ಮಾಡಬೇಕಾಗಿರುವಂಥದ್ದು ಅಥವಾ ಲಿಂಕ್ ಮಾಡಬೇಕಾಗಿರುವಂಥದ್ದು ಮಾಲ್ನ್ಯೂಟ್ರಿಷನ್ ಬರೀ ಬೆಂಗಾಲದ ಶಾಲೆಗಳಲ್ಲಿ ಮಾಡಿದಂತಹ ಸರ್ವೆಯನ್ನು ನೋಡಿದಾಗ ಹೇಳೋದಲ್ಲದೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದೊಂದು ದೊಡ್ಡ ಇಶ್ಯೂ ಆಗಿ ಹೊರಹೊಮ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಬಹಳಷ್ಟು ಮಕ್ಕಳು ಮಧ್ಯಾಹ್ನದ ಅಷ್ಟೊತ್ತಿಗೆ ಸರಿಯಾಗಿ ಊಟ ಮಾಡೋಲ್ಲ ಹೊಟ್ಟೆಯ ನೋವಿಂದ ಅಂತ ಹೇಳಿ. ಯಾಕಂದರೆ ಬಹಳಷ್ಟು ಜನ ಬೆಳಗ್ಗೆ ತಿಂಡಿಯನ್ನು ತಿನ್ನೋದಿಲ್ಲ. ಆ ತಿಂಡಿ ತಿನ್ನದೇ ಇರೋದ್ರಿಂದ ಆಗ್ತಾ ಇರುವಂತಹ ಸಮಸ್ಯೆ ಮಾಲ್ನ್ಯೂಟ್ರಿಷನ್ನ ಜೊತೆಗೆ ಇನ್ನೂ ಹೆಚ್ಚಿನ ಹೆಲ್ತಿಗೆ ಸಂಬಂಧಿಸಿದಂಥ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕ್ರಮಗಳು ಅಥವಾ ತೊಂದರೆಗಳು ಆಗಲಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ 2 ಅತಿ ಮುಖ್ಯವಾದ ರಿಪೋರ್ಟ್ಸ್ಗಳ ಬಗ್ಗೆ ಮಾತಾಡುತ್ತದೆ. ಒಂದು, ದ ಆ್ಯನ್ಯುವಲ್ ರಿಪೋರ್ಟ್ ಆನ್ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಹಾಗೂ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ 2020. ಇದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ಗೆ ಸೇರಿರುವಂತಹ ಈ ಆರ್ಗನೈಸೇಷನ್ ರಿಲೀಸ್ ಮಾಡುವಂತಹ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ 2020 ರಿಪೋರ್ಟ್ ಮತ್ತು 2020 ಹಂಗರ್ ರಿಪೋರ್ಟ್, ಬೆಟರ್ ನ್ಯೂಟ್ರಿಷನ್ ಬೆಟರ್ ಟುಮಾರೋ. ಈ ಒಂದು ರಿಪೋರ್ಟನ್ನು ಬ್ರೆಡ್ ಫಾರ್ ದ ವರ್ಲ್ಡ್ ಇನ್ಸ್ಟಿಟ್ಯೂಟ್ ಅನ್ನುವಂತಹ ಒಂದು ಬಾಡಿ ರಿಲೀಸ್ ಮಾಡುವಂಥದ್ದು. ಈ 2 ರಿಪೋರ್ಟ್ಸ್ಗಳನ್ನು ನೋಡಿದಾಗ ಭಾರತದ ಫುಡ್ ಸೆಕ್ಯೂರಿಟಿ ಮತ್ತು ಮಾಲ್ನ್ಯೂಟ್ರಿಷನ್ ಕ್ಷೇತ್ರ ಬಹಳ ಹಿನ್ನಡೆಯಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ 2 ಅತಿ ಮುಖ್ಯವಾದ ಇಂಡಿಕೇಟರ್ಸ್ ಈ ರಿಪೋರ್ಟ್ಸ್ಗಳನ್ನು ಅನಲೈಸ್ ಮಾಡಬೇಕಾದ್ರೆ ಪ್ರಿವೇಲೆನ್ಸ್ ಆಫ್ ಅಂಡರ್ ನರಿಶ್ಮೆಂಟ್ ಆ್ಯಂಡ್ ಪ್ರಿವೇಲೆನ್ಸ್ ಆಫ್ ಮಾಡರೇಟ್ ಆರ್ ಸಿವಿಯರ್ ಫುಡ್ ಸೆಕ್ಯೂರಿಟಿ PMFSI ಮತ್ತು POU ಈ 2 ಇಂಡಿಕೇಟರ್ಸ್ನ ನೋಡಿದಾಗ ಭಾರತದ ಪರ್ಫಾರ್ಮೆನ್ಸ್ ಈ ಇಂಡಿಕೇಟರ್ಸ್ಗಳಲ್ಲಿ ಬಹಳ ಹಿಂದೆ ಉಳ್ಕೊಂಡಿರುವಂಥದ್ದು. ಭಾರತ ಅತಿ ಹೆಚ್ಚು ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ನಲ್ಲಿ ಸೌತ್ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಹೈಯೆಸ್ಟ್ ರೇಟ್ ಆಗಿರುವುದೇ ಅನ್ನೋವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಏನಿದು ಪ್ರಿವೇಲೆನ್ಸ್ ಆಫ್ ಅಂಡರ್ ನರಿಶ್ಮೆಂಟ್ ಅಂದ್ರೇನು ಮತ್ತು ಪ್ರಿವೇಲೆನ್ಸ್ ಆಫ್ ಮಾಡರೇಟ್ ಆರ್ ಸಿವಿಯರ್ ಫುಡ್ ಇನ್ಸೆಕ್ಯೂರಿಟಿ ಅಂದ್ರೇನು? ಪ್ರಿವೇಲೆನ್ಸ್ ಆಫ್ ಅಂಡರ್ ನರಿಶ್ಮೆಂಟ್ ಅಂತಂದರೆ ದೇಶದಲ್ಲಿ ಇರುವಂತಹ ಜನರು ಎಷ್ಟು ಪ್ರತಿಶತ ಸರಿಯಾಗಿ ಇನ್ಸಫಿಷಿಯೆಂಟ್ ಅಥವಾ ಎಷ್ಟು ಕ್ಯಾಲರೀಸ್ ಅವರಿಗೆ ಸಿಗಬೇಕಾಗಿದೆಯೋ ಅಷ್ಟು ಕ್ಯಾಲರೀಸ್ ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಪ್ರಿವೇಲೆನ್ಸ್ ಆಫ್ ಅಂಡರ್ ನರಿಶ್ಮೆಂಟ್ ತೋರಿಸ್ಕೊಡ್ತದೆ. ಹಾಗೆ
PMSFI ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. PMSFI ಅಂತಂದರೆ ದೇಶದ ಎಷ್ಟು ಪ್ರತಿಶತ ಜನರು ಇರುವಂತಹ ಮನೆಗಳಲ್ಲಿ ಸರಿಯಾದ ಫುಡ್ ಸೆಕ್ಯೂರಿಟಿ ಇಲ್ಲ, ಅದು ಸಿವಿಯರ್ಲಿ ಅಥವಾ ಮಾಡ್ರೇಟ್ಲಿ ಇನ್ಸೆಕ್ಯೂರ್ ಆಗಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಭಾರತದಲ್ಲಿ ಇದನ್ನು ನೋಡಿದಾಗ 2011-12ರವರೆಗೆ ಪಾವರ್ಟಿ ಕ್ಷೇತ್ರದಲ್ಲಿ ನಾವು ಒಂದಿಷ್ಟು ಇಳಿಕೆಯನ್ನು ಕಂಡಿದ್ವಿ. ಆದರೆ ಮಾಲ್ನ್ಯೂಟ್ರಿಷನ್ ಕ್ಷೇತ್ರದಲ್ಲಿ ನಾವು ಯಾವುದೇ ಇಳಿಕೆಯನ್ನು ಕಾಣಲು ಸಾಧ್ಯವಾಗಿಲ್ಲ. ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದರೆ ಚೈನಾ, ಪಾಕಿಸ್ತಾನ್, ನೇಪಾಲ್ ಮತ್ತು ಬಾಂಗ್ಲಾದೇಶ್ ಹೆಚ್ಚಿನ ಮಾಲ್ನ್ಯೂಟ್ರಿಷನ್ ಕೇಸಸ್ಗಳನ್ನು ಸಾಲ್ವ್ ಮಾಡೋದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಪ್ರಿವೇಲೆನ್ಸ್ ಆಫ್ ಅಂಡರ್ ನರಿಶ್ಮೆಂಟ್ ರೇಟ್ ನೋಡಿದಾಗ ಭಾರತದಲ್ಲಿ 2001 ಮತ್ತು 2018 ಕಂಪೇರ್ ಮಾಡಿದಾಗ ಆದಂತಹ ಇಳಿಕೆ 24.7%, ನೇಪಾಳದಲ್ಲಿ 74%, ಚೈನಾ 76.4%, ಪಾಕಿಸ್ತಾನ್ 42%, ಅಫ್ಘಾನಿಸ್ತಾನ್ 37.4% ಮತ್ತು ಬಾಂಗ್ಲಾದೇಶ್ 18.9%. ಇವೆಲ್ಲವನ್ನು ನೋಡಿದಾಗ ಚೈನಾ ಭಾರತಕ್ಕಿಂತ ಹಿಂದೆ ಉಳ್ಕೊಂಡಿತ್ತು 2000 ಸಮಯದಲ್ಲಿ. ಆದರೆ ಇವತ್ತು ಭಾರತಕ್ಕಿಂತ ಉತ್ತಮವಾಗಿ ಪ್ರಿವೆಲೆನ್ಸ್ ಆಫ್ ಅಂಡರ್ ನರಿಶ್ಮೆಂಟ್ ರೇಟ್ನಲ್ಲಿ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇರುವಂಥದ್ದನ್ನು ನೋಡಿದಾಗ ಭಾರತ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ್ ಭಾರತಕ್ಕಿಂತ ಬಡ ರಾಷ್ಟ್ರವಾಗಿದ್ದು ಅಲ್ಲಿ ಬಹಳಷ್ಟು ಕಾನ್ಫ್ಲಿಕ್ಟ್ಸ್ಗಳು 20 ವರ್ಷಗಳಿಂದ ನಡೀತಾ ಇರೋದ್ರಿಂದಲೂ ಸಹ ಅವರು ಭಾರತಕ್ಕಿಂತ ಚೆನ್ನಾಗಿ ಮಾಲ್ನ್ಯೂಟ್ರಿಷನಲ್ಲಿ ಪರ್ಫಾರ್ಮೆನ್ಸ್ ಮಾಡಲು ಸಾಧ್ಯವಾಗಿರುವ ಕಾರಣಗಳನ್ನು ಅಂತ ನೋಡಿದಾಗ ಅದಕ್ಕೆ ಭಾರತ ಉತ್ತರ ಕಂಡುಹಿಡಿಯುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಎಲ್ಲಿ ಪ್ರತಿ ವ್ಯಕ್ತಿಗೆ ಅಥವಾ ಪ್ರತಿ ಪ್ರಜೆಗೆ ಅಡಿಕ್ವೇಟ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಫುಡ್ಡನ್ನು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗಬೇಕು ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಮಾಡಲಾಗಿತ್ತು. ಅಲ್ಲಿ 2 ಅತಿ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನಾವು ಮಿಸ್ ಮಾಡ್ತಾ ಇದ್ದೀವಿ. ಒಂದನೇದು ನ್ಯೂಟ್ರಿಷಿಯಸ್ ಫುಡ್ ಐಟಮ್ಸ್ಗಳನ್ನು ಈ ಒಂದು ಸ್ಕೀಮ್ನಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಪಲ್ಸಸ್ ಅವೆಲ್ಲವನ್ನು. ಎರಡನೇದು ಪೊಟೆನ್ಷಿಯಲ್ ಬೆನಿಫಿಷರೀಸ್ ಯಾರಿರ್ತಾರೋ ಅವರು ಸಹ ಈ ಒಂದು ಸ್ಕೀಮ್ನಿಂದ ಹೊರ ಉಳ್ಕೊಂಡಿರುವಂಥದ್ದು. ಕೋವಿಡ್-19ಇಂದಾಗಿ ಈ 2 ಇನ್ಕ್ಲೂಷನ್ ಅಥವಾ ಎಕ್ಸ್ಕ್ಲೂಷನ್ಗಳು ಆಗಿರೋದ್ರಿಂದ ಭಾರತದಲ್ಲಿ ಮಾಲ್ ನ್ಯೂಟ್ರಿಷನ್ನ ರೇಷಿಯೋ ಇನ್ನೂ ಹೆಚ್ಚಾಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ಭಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಂಗರ್ ವಾಚ್ ಅಂತ ಹೇಳಿ ರೈಟ್ ಟು ಫುಡ್ ಕ್ಯಾಂಪೇನ್ ಮಾಡುವಂತಹ ಒಂದು ಇನಿಷಿಯೇಟಿವ್ ನೋಡಿದಾಗ ಪ್ರತಿ 3 ರೆಸ್ಪಾಂಡೆಂಟ್ಸ್ಗಳಲ್ಲಿ ಪ್ರತಿ ಒಬ್ಬರು ಹೇಳ್ತಾ ಇರೋ ಹಾಗೆ ಲೋ ಫುಡ್ ಕನ್ಸಂಪ್ಷನ್ ಮತ್ತು ಫುಡ್ ಕ್ವಾಲಿಟಿಯ ಮೇಲೆ ಕಾಂಪ್ರಮೈಸ್ ಆಗ್ತಾ ಇರುವಂಥದ್ದನ್ನು ಅವ್ರು ತಿಳಿಸ್ಕೊಡ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಅನ್ಎಂಪ್ಲಾಯ್ಮೆಂಟ್ ಮತ್ತು ಎಕನಾಮಿಕ್ ಸ್ಲಂಪ್, ಆರ್ಥಿಕ ಹಿನ್ನಡತೆ ಆಗ್ತಾ ಇರೋದ್ರಿಂದ ಈ ಒಂದು ಕ್ರೈಸಿಸ್ ಇನ್ನೂ ಹೆಚ್ಚಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವೆಲ್ಲವನ್ನು ಸಾಲ್ವ್ ಮಾಡಬೇಕಾದ್ರೆ ಇಮಿಡಿಯೇಟ್ ಆಗಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಯೂನಿವರ್ಸಲೈಸ್ ಮಾಡಬೇಕು ಮತ್ತು ಅದು ಟೆಂಪರರಿ ನೇಚರ್ ಆಗಿರಬಾರ್ದು. ಕ್ವಾಲಿಟಿ ಆಫ್ ಫುಡ್ ಐಟಮ್ಸನ್ನು ಹೆಚ್ಚಿಸಬೇಕು. ಇನ್ನೋವೇಟಿವ್ ಇಂಟರ್ವೆನ್ಷನನ್ನು, ಕಮ್ಯುನಿಟಿ ಕಿಚನ್ಸ್ಗಳನ್ನು ಇನ್ನೂ ಜಾರಿಗೆ ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಸೊಲ್ಯೂಷನ್ ಮಾತ್ರದಲ್ಲಿ ನಾವು ನೋಡಬಹುದು. ನೊಬೆಲ್ ಪೀಸ್ ಪ್ರೈಸ್ ಪ್ರಶಸ್ತಿ ಈ ವರ್ಷ ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ ಸಿಕ್ಕಿದೆ. ಈ ಒಂದು ಸಂಸ್ಥೆ ಇಲ್ಲಿ ಇರುವಂತಹ ಇಂಪಾರ್ಟೆಂಟ್ ಇಶ್ಯೂಸ್ಗಳ ಮೇಲೆ, ಅಂಡರ್ ನರಿಶ್ಮೆಂಟ್ ಮತ್ತು ಹಂಗರ್ ಭಾರತದಲ್ಲಿ ಏನಿದೆ ಇದರ ಬಗ್ಗೆ ಹೆಚ್ಚಿನ ಫೋಕಸನ್ನು ಕೊಡಬೇಕು. ಹಾಗೆ ಈ ಸಮಯದಲ್ಲಿ ಸರಿಯಾದ ಯೂಟಿಲೈಸೇಷನ್ ಮತ್ತು ಎಕ್ಸ್ಪಾನ್ಷನ್ ಏನು ಪ್ರೋಗ್ರಾಮ್ಸ್ಗಳು ಅದನ್ನು ಮಾಡುವ ಅವಶ್ಯಕತೆ ಇದೆ. ಏನಾದರೂ ಭಾರತದಲ್ಲಿ ಹೆಚ್ಚಿಗೆ ಬೆಳೀತಾ ಇರುವಂತಹ ಮಾಲ್ ನರಿಶ್ಮೆಂಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಭಾರತ ಎದುರಿಸಬೇಕಾಗಿದ್ದಲ್ಲಿ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ನಾವು ಸಂಕ್ಷಿಪ್ತವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಟೆಕ್ ಟ್ಯಾಕ್ಟ್, ಇಂಡಿಯಾ ಮಸ್ಟ್ ಸ್ಟಿಕ್ ಟು ಅ ರೂಲ್ ಬೇಸ್ಡ್ ಅಪ್ರೋಚ್ ಇನ್ ರೆಗ್ಯುಲೇಟಿಂಗ್ ಇಂಟರ್ನೆಟ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಭಾರತ ಮಂಗಳವಾರ ಸರಿಸುಮಾರು 43 ಆ್ಯಪ್ಗಳನ್ನು, ಚೈನೀಸ್ ಆ್ಯಪ್ಗಳನ್ನು ಬ್ಯಾನ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಭಾರತ ತಗೊಂಡಿರುವಂತಹ ಈ ಕ್ರಮದಿಂದ ಯಾವ ರೀತಿಯ ಇಂಪ್ಯಾಕ್ಟ್ಗಳನ್ನು ಕಾಣಲಿದ್ದೇವೆ ಆ್ಯಂಡ್ ಭಾರತ ಯಾವೆಲ್ಲ ಕ್ರಮಗಳನ್ನು ಇನ್ನೂ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡಲಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ ತಿಂಗಳಿಂದಾಗಿ ಭಾರತ ಸರಿಸುಮಾರು 250 ಚೈನೀಸ್ ಮೊಬೈಲ್ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದು ಭಾರತ ಮತ್ತು ಚೈನಾದ ನಡುವಿನ ಘರ್ಷಣೆಯಲ್ಲಿ ಸಾವರ್ನಿಟಿ ಮತ್ತು ಇಂಟಿಗ್ರಿಟಿ ಆಫ್ ಇಂಡಿಯಾ ಮತ್ತು ಡಿಫೆನ್ಸ್ ಆಫ್ ಇಂಡಿಯಾ, ಸೆಕ್ಯೂರಿಟಿ ಆಫ್ ಸ್ಟೇಟ್, ಪಬ್ಲಿಕ್ ಆರ್ಡರ್ ವಿಚಾರದಲ್ಲಿ ಈ ಕ್ರಮವನ್ನು ಕೈಗೊಂಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಭಾರತದಲ್ಲಿ ಟಿಕ್ಟಾಕ್, ಪಬ್ಜಿ ಇವುಗಳ ಜೊತೆಯಲ್ಲಿ ಈಗ ಅಲಿಪೇ ಕ್ಯಾಶಿಯರ್, ಸ್ನ್ಯಾಕ್ ವಿಡಿಯೋ, ಚೈನೀಸ್ ಸೋಷಿಯಲ್ ಅಡೋರ್ ಆ್ಯಪ್, ಅಲಿಬಾಬಾ ವರ್ಕ್ ಬೆಂಚ್, ಸೊ ಇವೆಲ್ಲವನ್ನು ಮಾಡಿರುವಂತಹ ಬ್ಲಾಕ್ನ ಸಂದರ್ಭದಲ್ಲಿ ಭಾರತ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಲಿದ್ದೇವೆ. ಸೊ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡೋದ್ರಿಂದಾಗಿ ಚೈನಾ ಕೊಟ್ಟಿರುವಂತಹ ವಾರ್ನಿಂಗ್, ಈ ರೀತಿಯ ಕ್ರಮಗಳು ಭಾರತ ಮತ್ತು ಚೈನಾದ ನಡುವಿನ ಏನು ದ್ವಿಪಕ್ಷೀಯ ಸಂಬಂಧಗಳಿದ್ದಾವೆ ಅದರಲ್ಲಿ ಬಹಳ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಚೈನಾದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಇಂಟರ್ನೆಟ್ ತುಂಬ ಕಂಟ್ರೋಲ್ ಮತ್ತು ಹೈಲಿ ಸೆನ್ಸರ್ಡ್ ಆಗಿರುವಂಥದ್ದು ಬಹಳ ದಿನಗಳಿಂದಾಗಿ. ಭಾರತದ
ತಗೊಳ್ತಿರುವಂತಹ ಕ್ರಮಗಳು ಎಷ್ಟರ ಮಟ್ಟಿಗೆ ಸರಿ ಆ್ಯಂಡ್ ಇವು ಎಷ್ಟರ ಮಟ್ಟಿಗೆ ಮುಂದೆ ಎಫೆಕ್ಟ್ ಆಗಲಿದ್ದಾವೆ ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇದಾಗಿ ಭಾರತದ ಆ್ಯಪ್ ಕಂಪ್ನಿಗಳೇನಿದ್ದಾವೆ ಅವುಗಳಿಗೆ ಒಂದಿಷ್ಟು ಲಾಭವು ಕೊಡಲಾಗಿದೆ. ಯಾಕಂದರೆ ಇದು ಒಂದು ಹೊಸ ಟೆಕ್ನಾಲಜಿ ಬೆಳೆಸಲು ಅವಕಾಶ ಮಾಡಿಕೊಡಲಿದೆ. ಸೊ ಕಂಪನಿಗಳು ಇಲ್ಲಿ ಬೆಳೆಯುವ ಪ್ರಾವಧಾನಗಳನ್ನು ನೋಡಬಹುದು. ಆದರೆ ಇರುವಂತಹ 2 ಅತಿ ಮುಖ್ಯವಾದ ಚಾಲೆಂಜಸ್ಗಳನ್ನು ನೋಡಿದಾಗ, ಮೊದಲನೇದಾಗಿ ಇದು 2 ರಾಷ್ಟ್ರಗಳ ನಡುವೆ ಅನ್ಕನ್ವೆನ್ಷನಲ್ ಬ್ಯಾಟಲ್ ಆಗಿ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಬದಲಾಗುವ ಸಾಧ್ಯತೆಗಳಿದ್ದಾವೆ ಬಿಸ್ನೆಸ್ ಸ್ಪೇಸನ್ನು ಬಿಟ್ಟು. ಆದರೆ ಚೈನಾ ಗ್ಲೋಬಲ್ ಸಪ್ಲೈ ಚೈನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಾ ಇದ್ದು, ಇದು ಭಾರತಕ್ಕೆ ಒಂದು ಹೊಸ ದೊಡ್ಡ ಚಾಲೆಂಜ್ ಆಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. 2ನೇ ಹಂತದಲ್ಲಿ ನೋಡಿದಾಗ, ಈ ರೀತಿಯ ಆ್ಯಪ್ಸ್ಗಳನ್ನು ಬ್ಲಾಕ್ ಮಾಡಿದ್ದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಪ್ರಪಂಚದಲ್ಲಿ ಮತ್ತು ಇಂಟರ್ನೆಟ್ ಕಂಪನೀಸ್ಗಳೇನಿದ್ದಾವೆ ಇವು ವಿಷಯವನ್ನು ನೆಗೆಟಿವ್ ಆಗಿ ತಗೊಳ್ಳಲು ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಭಾರತ ಈ ಸಮಯದಲ್ಲಿ ರೂಲ್ ಬೇಸ್ಡ್ ಅಪ್ರೋಚಿಗೆ ಇಂಟರ್ನೆಟ್ಟನ್ನು ಒಳಪಡಿಸಬೇಕು. ಆವಾಗ ಮಾತ್ರ ನಾವು ಭಾರತದಲ್ಲಿ ತಗೊಳ್ತಾ ಇರುವಂತಹ ಕ್ರಮಗಳನ್ನು ಜಸ್ಟಿಫೈ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಭಾರತ ಡಾಟಾ ಪ್ರೊಟೆಕ್ಷನ್ ಲಾ ಏನು ಬಹಳ ದಿನಗಳಿಂದಾಗಿ ಪೆಂಡಿಂಗ್ ಇದೆಯೋ ಅದನ್ನು ಜಾರಿಗೆ ತರಬೇಕು ಮತ್ತು ಈ ಒಂದು ಎಕೋಸಿಸ್ಟಮ್ ಮತ್ತು ಏನು ಭಾರತ ಕ್ರಮಗಳನ್ನು ಕೈಗೊಳ್ತಾ ಇದೆ ಟೆಕ್ನಾಲಜಿ ಬ್ಯಾಟಲನ್ನು ಗೆಲ್ಲಬೇಕು ಅಂತಂದಿದ್ದಲ್ಲಿ ಆ ಇಶ್ಯೂಸ್ಗಳನ್ನು ಸಮರ್ಥಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂತಹ ವಿಷಯಗಳು. ಸೊ ಟ್ಯಾಕ್ನಿಂದಾಗಿ ಭಾರತ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲಿದೆ, ಇಂಪ್ಯಾಕ್ಟ್ ಏನಾಗಲಿದೆ, ಅವೆರಡು ಪಾಯಿಂಟ್ಸ್ಗಳು ಹಾಗೂ ಯಾವ ರೀತಿಯಲ್ಲಿ ಭಾರತ ಇದನ್ನು ಹ್ಯಾಂಡಲ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳಿವೆ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.